ಹಾಯ್ ನಮಸ್ತೆ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ. ಇನ್ನೇನು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಮೊರಾರ್ಜಿ ಸ್ಕೂಲಿನ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ಆದ ಕಾರಣ ನಿಮ್ಮ ಒಂದು ಮಕ್ಕಳು ಏನಿದ್ದಾರೆ ಈಗಲಿಂದಲೇ ಆ ಒಂದು ಎಕ್ಸಾಮಿಗೆ ತಯಾರಿಯನ್ನು ನಡೆಸಬೇಕಾಗುತ್ತೆ. ಸೊ ಹಾಗಾಗಿ ಎಕ್ಸಾಮ್ ಯಾವ ಥರ ಇರ್ತವೆ, ಮೊರಾರ್ಜಿ ಸ್ಕೂಲ್ ಎಕ್ಸಾಮ್ ಯಾವ ಥರ ಇರ್ತವೆ, ಯಾವೆಲ್ಲ ಸಿಲೆಬಸ್ ಇರ್ತದೆ, ಏನೆಲ್ಲ ಓದ್ಕೋಬೇಕು, ಈ ಥರ ಒಂದೆಲ್ಲ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಸೊ ಹಾಗಾಗಿ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಲೇಬೇಕು. ಮೊರಾರ್ಜಿ ದೇಸಾಯಿ ಎಂಟ್ರೆನ್ಸ್ ಎಕ್ಸಾಮ್ ಸಿಲೆಬಸ್ 2024 ಅಂತ ಇದೆ. ಅಂದರೆ ಕ್ರೈಸ್ ವತಿಲಿದ್ದ ಏನು ನಡೆಸ್ತಾ ಇದ್ದಾರಲ್ಲ, ಕರ್ನಾಟಕ ರೆಸಿಡೆನ್ಷಿಯಲ್ ಎಕ್ಸಾಮಿನೇಷನ್ ಅಥಾರಿಟಿಲಿದ್ದ ಈ ಒಂದು ಎಕ್ಸಾಮನ್ನು ನಡೆಸ್ತಿದ್ದಾರೆ. ಈ ಎಕ್ಸಾಮ್ಗಾಗಿ ಈಗಾಗಲೇ ಕೋಚಿಂಗ್ ತೆಗೆದುಕೊಂಡ ವಿದ್ಯಾರ್ಥಿಗಳೇನಿದ್ದೀರಿ ಅವರು ಕೂಡ ನೀವು ಮಾಡಬೇಕಾಗಿರುತ್ತದೆ. ಅಂದರೆ ಅಲ್ಲಿ ಕೋಚಿಂಗ್ನಲ್ಲಿ ಹೇಳ್ತಕ್ಕಂಥ ಒಂದು ಸಿಲೆಬಸ್ ಪ್ರಕಾರ ನೀವು ಆ ಒಂದು ಸಬ್ಜೆಕ್ಟನ್ನು ರಿವೈಂಡ್ ಮಾಡ್ಕೋಬೇಕು. ಅಲ್ಲಿ ಕೋಚಿಂಗ್ನಲ್ಲಿ ಹೇಳ್ತಕ್ಕಂಥ ಎಲ್ಲ ರೀತಿಯ ಒಂದು ಸಿಲೆಬಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ಈ ಎಲ್ಲ ರೀತಿಯ ಒಂದು ಕ್ವಶನ್ಗಳನ್ನು ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೀವು ಈಗಲಿಂದಲೇ ಬರಿತಾ ಪಾಯಿಂಟ್ ಮಾಡ್ಕೊತಿರ್ಬೇಕು. ಹಾಗಾಗಿ ಬನ್ನಿ ನೋಡೋಣ ಯಾವೆಲ್ಲ ಸಿಲೆಬಸ್ ಇರ್ತವೆ, ಯಾವೆಲ್ಲ ಸಬ್ಜೆಕ್ಟಿಗೆ ಎಷ್ಟು ಅಂಕಗಳಿರ್ತವೆ, ಒಟ್ಟು ಎಷ್ಟು ಅಂಕಗಳು, ಮತ್ತು ಕನ್ನಡದಲ್ಲಿ ಏನು ಓದ್ಕೋಬೇಕು, ಇಂಗ್ಲೀಷ್ನಲ್ಲಿ ಏನು ಓದ್ಕೋಬೇಕು, ಮ್ಯಾಥಮೆಟಿಕ್ಸ್ನಲ್ಲಿ ಏನು ಓದ್ಕೋಬೇಕು, ಜನರಲ್ ನಾಲೆಜ್ ಏನಿರುತ್ತೆ, ಜನರಲ್ ಸೈನ್ಸ್ ಏನಿರುತ್ತೆ, ಈ ಎಲ್ಲ ಒಂದು ಪ್ಯಾಟ್ರನನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಟಾಪಿಕ್ ನೇಮ್ ಕೊಟ್ಟಿದ್ದಾರೆ. ಕನ್ನಡ ಬಂದುಬಿಟ್ಟು 20 ಮಾರ್ಕ್ಸಿಗೆ ಈ ಒಂದು ಎಕ್ಸಾಮ್ ಇರ್ತದೆ ಕನ್ನಡ. ನೆಕ್ಸ್ಟು ಇಂಗ್ಲೀಷು 20 ಮಾರ್ಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅದು ಕೂಡ 20 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟು ಜನರಲ್ ನಾಲೆಜ್ ಅದು ಕೂಡ 20 ಮಾರ್ಕ್ಸ್ ಆ್ಯಂಡ್ ಜನರಲ್ ಸೈನ್ಸ್ ಇದು ಕೂಡ 20 ಮಾರ್ಕ್ಸಿಗೆ ಅಂಕಕ್ಕೆ ಈ ಒಂದು ಎಕ್ಸಾಮ್ ಇರ್ತದೆ. ಸೊ ಟೋಟಲ್ ಆಗಿ 100 ಮಾರ್ಕ್ಸಿಗೆ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಟೋಟಲ್ 2 ತಾಸಿನ ಒಂದು ಅವಧಿ ಇರ್ತದೆ. ನಂಬರ್ ಆಫ್ ಕ್ವಶನ್ಸ್ ಎಷ್ಟಿದ್ದಾವೆ 100 ಮತ್ತು ಈಚ್ 1 ಮಾರ್ಕ್, ಒಂದು ಪ್ರಶ್ನೆಗೆ 1 ಅಂಕವನ್ನು ನೀಡ್ತಾರೆ. ಹಾಗಾಗಿ ಈ ಒಂದು ಎಕ್ಸಾಮಿಗೆ ಯಾವುದೇ ರೀತಿಯ ಒಂದು ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಅಂದರೆ ನೀವು ಅಷ್ಟೇ ತಪ್ಪಾದರೂ ಕೂಡ ಯಾವುದೇ ರೀತಿಯ ಅಬ್ಜೆಕ್ಷನ್ ಇರೋಂಗಿಲ್ಲ. ನೆಗೆಟಿವ್ ಮಾರ್ಕ್ಸ್ ಅಂದರೆ ಒಂದು 4 ಅಂಕಕ್ಕೆ 1 ತಪ್ಪಂತ ಹಾಕ್ತಿರ್ತಾರೆ. ಸೊ ಹಾಗಾಗಿ ಈ ಒಂದು ಎಕ್ಸಾಮ್ಗೆ ಯಾವುದೇ ರೀತಿಯ ನೆಗೆಟಿವ್ ಇರೋದಿಲ್ಲ. ನೀವು ಆರಾಮಾಗಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಬೋದು. ನೆಕ್ಸ್ಟು ಹೇಳಿದರೆ, ಅಕಾರ್ಡಿಂಗ್ ಟು ದ ಪ್ಯಾಟರ್ನ್ ಆಫ್ ಮೊರಾರ್ಜಿ ದೇಸಾಯಿ ಎಂಟ್ರೆನ್ಸ್ ಎಕ್ಸಾಮ್ ಇಟ್ ಈಸ್ ಕ್ಲಿಯರ್ ದ್ಯಾಟ್ ಆಲ್ 5 ಟಾಪಿಕ್ಸ್ ಹ್ಯಾವ್ ಈಕ್ವಲ್ ಇಂಪಾರ್ಟೆನ್ಸ್. ಅಂದರೆ ಎಲ್ಲ ಟಾಪಿಕ್ಗಳು ನೀವು ಸಮಾನಾಂತರ ಒಂದು ಅಭ್ಯಾಸವನ್ನು ಮಾಡಲೇಬೇಕಂತ ಹೇಳಿದ್ದಾರೆ. ಯಾವುದೂ ಕೂಡ ಈ ಒಂದು ಸಬ್ಜೆಕ್ಟ್ ನೆಗ್ಲಿಜೆನ್ಸ್ ಅಂತ ಬಿಡಬಾರ್ದು, ಎಲ್ಲ ಕೂಡ ಇಂಪಾರ್ಟೆಂಟ್ ಇರ್ತವೆ. ಸೊ ಹಾಗಾಗಿ ಎಲ್ಲವನ್ನು ನೀವು ಇಂಪಾರ್ಟೆನ್ಸ್ ಕೊಡಬೇಕಂತ ಹೇಳಿದ್ದಾರೆ. ಸೊ ಗಿವ್ ಪ್ರಿಫರೆನ್ಸ್ ಟು ಈಚ್ ಕೋರ್ ಸಬ್ಜೆಕ್ಟ್ ವಿಲ್ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್. ಎಲ್ಲಕ್ಕೂ ಒಂದೇ ರೀತಿಯ ಒಂದು ನೀವು ಸಮಯಾವಕಾಶನ ಕೊಟ್ಟು ಎಲ್ಲ ಸಬ್ಜೆಕ್ಟನ್ನು ನೀವು ಕವರ್ ಮಾಡಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಮೊರಾರ್ಜಿ ಸ್ಕೂಲ್ನ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಯಾವ ಸಲುವಾಗಿಯಪ್ಪ ಅಂತಂದರೆ, ನೀವು 5ನೇ ತರಗತಿಯಿಂದ 6ನೇ ತರಗತಿ ಶಿಕ್ಷಣಕ್ಕೆ ಹೋಗುವ ಸಲುವಾಗಿ ನೀವೊಂದು ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದರೆ ನಿಮ್ಮ ಒಂದು ಶೈಕ್ಷಣಿಕ ಭವಿಷ್ಯ ಚೆನ್ನಾಗಿರ್ತದೆ. ನೆಕ್ಸ್ಟು ನೀವು ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ನಿಮ್ಮನ್ನು ತಂದೆ ತಾಯಿಯರು ಒಂದು ಮೊರಾರ್ಜಿ ಸ್ಕೂಲಿಗೆ ಹಾಕ್ತಾರೆ. ಅಲ್ಲಿ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ನೀನು ಅಲ್ಲಿ ಮಾಡಬೇಕಾಗಿರ್ತದೆ. ನಾ ಮೊದಲೇ ಹೇಳಿದಾಗೆ ಈ ಒಂದು ಎಕ್ಸಾಮನ್ನು ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಫ್ ಸೊಸೈಟಿ ಕ್ರೈಸ್ ಮುಖಾಂತರ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟು ಮೊರಾರ್ಜಿ ದೇಸಾಯಿ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ತದೆ. ಇದು 6ನೇ ತರಗತಿಗೆ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಹಾಗಾಗಿ ಈ ಒಂದು ಎಕ್ಸಾಮ್ ಯಾವ ರೀತಿ ಇರ್ತದೆ ಅಂತಂದರೆ OMR ಬೇಸ್ಡ್. ಅಂದರೆ ನಿಮಗೆ ಒಂದು OMR ಶೀಟ್ ಅಂತ ಕೊಡ್ತಾರೆ. ಅದರಲ್ಲಿ 100 ಅಂಕಗಳ ಒಂದು ಬಾಕ್ಸನ್ನು ಕೊಟ್ಟಿರ್ತಾರೆ. ಆ ಒಂದು ಬಾಕ್ಸ್ಗಳಲ್ಲಿ ನೀವೇನು ಮಾಡಬೇಕು, ಪೆನ್ ತೊಗೊಂಡು
ರೌಂಡ್ ಮಾರ್ಕನ್ನು ಹಾಕಬೇಕು. ಆ ಒಂದು ಮಾರ್ಕ್ಸ್ ಮೇಲೆ ಯಾವ ರೀತಿ ಹಾಕಬಾರ್ದು ಅಂತ ಎಲ್ಲ ಸೂಚನೆಯನ್ನು ಕೊಟ್ಟಿರ್ತಾರೆ. ನೀವು ಪರೀಕ್ಷೆಗೆ ಮುಂಚೆ ಏನು ಮಾಡಬೇಕು, ನೀವು OMR ಶೀಟನ್ನು ಓದ್ಕೋಬೇಕು. ಮೇಲೆ ಸೂಚನೆಗಳನ್ನು ಅವರು ಕೊಡ್ತಾರೆ, ಯಾವ ರೀತಿ ನಾವು ಒಂದು ರೌಂಡನ್ನು ಹಾಕಬೇಕು, ಯಾವ ರೀತಿ ಕ್ವಶನ್ನ ಅಟೆಂಡ್ ಮಾಡಬೇಕು ಅಂತಂದು ಎಲ್ಲ ಅಲ್ಲಿ ಕೊಟ್ಟಿರ್ತಾರೆ. ಅವನ್ನ ಸೂಚನೆಗಳನ್ನು ನೀವು ಫಸ್ಟ್ ಓದ್ಕೋಬೇಕು. ಈ ಒಂದು ಎಕ್ಸಾಮ್ ಬಂದುಬಿಟ್ಟು ಥ್ರೂಔಟ್ ದಿ ಕರ್ನಾಟಕ ಇರ್ತದೆ. ಕರ್ನಾಟಕದ ಎಲ್ಲ ಕಡೆ ಈ ಒಂದು ಎಕ್ಸಾಮನ್ನು ನಡೆಸ್ತಾರೆ. ಸೊ ನೆಕ್ಸ್ಟು ಎಕ್ಸಾಮನ್ನ ಯಾವ ಒಂದು ಲ್ಯಾಂಗ್ವೇಜ್ನಲ್ಲಿ ಇರ್ತವೆ. ನನಗೆ ಕನ್ನಡ ಬರುತ್ತೆ ಸರ್, ಇಂಗ್ಲೀಷ್ ಬರೋಂಗಿಲ್ಲ ಅನ್ನೋರು ಏನು ಮಾಡಬೇಕು, ಈ ಒಂದು ಎಕ್ಸಾಮ್ ಏನಿರ್ತದೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲಿಯೂ ಈ ಒಂದು ಎಕ್ಸಾಮ್ ಇರ್ತದೆ. ಸೊ ಹಾಗಾಗಿ ನೀವು ಯಾವುದೇ ರೀತಿಯ ಭಯವನ್ನು ಪಡುವ ಅಗತ್ಯ ಇಲ್ಲ. ನೆಕ್ಸ್ಟು ಕನ್ನಡ ಮತ್ತು ಇಂಗ್ಲೀಷಿಗೆ ಸಂಬಂಧಪಟ್ಟ ಒಂದು ಸಿಲೆಬಸ್ ನೋಡ್ತಾ ಹೋಗೋಣ. ಕನ್ನಡ ಸಿಲೆಬಸ್ ಬಂದುಬಿಟ್ಟು ಕನ್ನಡ ಮತ್ತು ಇಂಗ್ಲೀಷಿಗೆ ಎರಡು ಸೇಮ್, ಗ್ರಾಮರ್ ಕೂಡ ಸೇಮ್ ಇರ್ತದೆ. ಆಲ್ಫಾಬೆಟ್ಸನ್ನ ನೋಡ್ಕೋಬೇಕು ನೀವು. ಇಂಗ್ಲೀಷ್ನಲ್ಲಿ ಆಲ್ಫಾಬೆಟ್ಸ್ ಇರ್ತಾವಲ್ಲ, ABCDFGH ಇವೆಲ್ಲ ಆಲ್ಫಾಬೆಟ್ಸ್ಗಳನ್ನು ನೀವು ನೋಡ್ಕೋಬೇಕು. ಎಷ್ಟು ಆಲ್ಫಾಬೆಟ್ಸ್ ಇದ್ದಾವೆ, ಎಷ್ಟು ಕಾನ್ಸನೆಂಟ್ಸ್ ಇದ್ದಾವೆ, ಎಷ್ಟು ವೊವೆಲ್ಸ್ ಇದ್ದಾವೆ, ಈ ಥರ ಎಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಮತ್ತು ಜೆಂಡರ್ಸ್ ನೋಡ್ಕೋಬೇಕು. ನೆಕ್ಸ್ಟು ಸಿಂಗ್ಯುಲರ್ ಮತ್ತು ಫ್ಲೂರಲ್, ಈ ಒಂದು ಸಿಂಗ್ಯುಲರ್ ಫ್ಲೂರಲನ್ನು ನೋಡ್ಕೋಬೇಕು. ಮತ್ತು ಸಿನೋನಿಮ್ಸ್ ನೋಡ್ಕೋಬೇಕು, ಆ್ಯಂಟೋನಿಮ್ಸ್ ನೋಡ್ಕೋಬೇಕು, ಮತ್ತು ಹೋಮೋಫೋನ್ಸ್ ನೋಡ್ಕೋಬೇಕು. ಫಂಕ್ಚುಯೇಷನ್ಸ್ ಮಾರ್ಕ್ಸನ್ನು ನೀವು ನೋಡ್ಕೋಬೇಕಾಗುತ್ತೆ. ಮತ್ತು ಅಬೌಟ್ ಪೋಯಟ್ಸ್, ನಿಮ್ಮ ಪ್ರಿವಿಯಸ್ ಇಯರ್ನಲ್ಲಿ ಬಂದಂಥ ಗದ್ಯ ಭಾಗಗಳೇನಿರ್ತವೆ, ಪದ್ಯ ಭಾಗಗಳಿರ್ತವೆ, ಆ ಒಂದು ಲೆಸನ್ ಮೇಲೆ ನಿಮಗೆ ಮಾರ್ಕ್ಸನ್ನು ಪ್ರಶ್ನೆಗಳನ್ನು ಅವರು ಕೇಳಿರ್ತಾರೆ. ಸೊ ಹಾಗಾಗಿ ನೀವು ಪದ್ಯ ಮತ್ತು ಗದ್ಯ ಭಾಗಗಳನ್ನು ಸರಿಯಾಗಿ ಓದ್ಕೊಂಡಿರಬೇಕು. ಮತ್ತು ಟೆನ್ಸಸ್, ಗ್ರಾಮರಲ್ಲಿ ಬಂದರೆ ಟೆನ್ಸಸ್ನ ಓದ್ಕೋಬೇಕು, ಕಾಲಗಳು. ಮತ್ತು ಇಂಗ್ಲೀಷ್ ಗ್ರಾಮರ್ ಟಾಪಿಕ್ಸ್ ಸಚ್ ಆಸ್, ಮತ್ತು ನೌನ್ ಅಂತ ಕೇಳಿದರೆ ನೌನ್, ಪ್ರನೌನ್, ಇವೆಲ್ಲ ಸರ್ವನಾಮ ಪದಗಳನ್ನು ಓದ್ಕೋಬೇಕು ನೀವು. ನೌನ್, ಪ್ರನೌನ್, ಅಡ್ಜೆಕ್ಟಿವ್, ವರ್ಬ್, ಆಡ್ವರ್ಬ್, ಪ್ರಿಪೋಸಿಷನ್ಸ್, ಕಂಜಕ್ಷನ್ಸ್ ಮತ್ತು ಇಂಟರ್ಜೆಕ್ಷನ್ಸ್. ಸೊ ಈ ರೀತಿಯ ಒಂದು ಗ್ರಾಮರನ್ನು ನೀವು ನೋಡ್ಕೋಬೇಕಾಗುತ್ತೆ ಕನ್ನಡ ಇಂಗ್ಲೀಷ್ನಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಸೋಷಲ್ ಸ್ಟಡೀಸ್, ಸಮಾಜ ಭಾಗದಲ್ಲಿ ನೀವು ಯಾವ ರೀತಿ ಸ್ಟಡಿ ಮಾಡಬೇಕಪ್ಪ ಅಂತಂದರೆ ಕ್ಯಾಪಿಟಲ್ಸ್ ನೋಡ್ಕೋಬೇಕಂದ್ರೆ ರಾಜಧಾನಿಗಳಂತ ಏನು ಕರಿತೀವಿ ನಾವು, ಕ್ಯಾಪಿಟಲ್ಸ್, ರಾಜಧಾನಿಗಳನ್ನು ನೋಡ್ಕೋಬೇಕು, ಕ್ಯಾಪಿಟಲ್ಸ್. ನೆಕ್ಸ್ಟು ಇಂಪಾರ್ಟೆಂಟ್ ಪ್ಲೇಸ್ ಆಫ್ ಕರ್ನಾಟಕ ಆ್ಯಂಡ್ ಇಂಪಾರ್ಟೆಂಟ್ ರಿಲೆವೆಂಟ್ ಇನ್ಫಾರ್ಮೇಷನ್, ಅಂದರೆ ಕರ್ನಾಟಕದ ಒಂದು ಐತಿಹಾಸಿಕ ತಾಣಗಳು ಏನಿರ್ತಾವಲ್ಲ ಅದರ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತದೆ. ಐತಿಹಾಸಿಕ ತಾಣಗಳು ಮತ್ತು ಭೂಗೋಳ ಪ್ರದೇಶ, ಈ ಥರ ಒಂದು ಕರ್ನಾಟಕದಲ್ಲಿ ಬರುವ ಎಲ್ಲ ರೀತಿಯ ಒಂದು ಸಂಪೂರ್ಣ ಮಾಹಿತಿಯನ್ನು ನೀವು ಓದ್ಕೋಬೇಕಾಗಿರುತ್ತದೆ. ನೆಕ್ಸ್ಟು ಇಂಪಾರ್ಟೆಂಟ್ ಇವೆಂಟ್ಸ್ ರಿಲೇಟೆಡ್ ಟು ಕರ್ನಾಟಕ ಆ್ಯಂಡ್ ಇಂಡಿಯಾ, ಮತ್ತು ಭಾರತ ಮತ್ತು ಕರ್ನಾಟಕಕ್ಕೆ ಇರುವ ಒಂದು ಇಂಪಾರ್ಟೆಂಟ್ ಮಹತ್ವದ ಒಂದು ಇವೆಂಟ್ಸ್ಗಳು ಏನಿರ್ತವೆ, ಭಾರತದಲ್ಲಿ ಆದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೇಳ್ಬೋದು, ಮತ್ತು ಆರ್ಥಿಕ ಪರಿಸ್ಥಿತಿಗಳ ಅನುಗುಣವಾಗಿ ಯಾವ ಯೋಜನೆಗಳನ್ನು ತಂದಿದ್ದಾರೆ ಅಂತ ಕೇಳ್ಬೋದು, ಮತ್ತು ಕರೆಂಟ್ ಇಯರ್ನಲ್ಲಿ ಈ ಒಂದು ವರ್ಷದಲ್ಲಿ ಆದಂಥ ಯೋಜನೆಗಳ ಬಗ್ಗೆ ಕೇಳ್ತಾ ಇರ್ಬೋದು. ಈ ರೀತಿಯ ಒಂದು ಎಲ್ಲ ರೀತಿಯ ಇನ್ಫಾರ್ಮೇಷನ್ನ ನೀವು ನೋಡ್ಕೋಬೇಕಾಗಿರ್ತದೆ. ನೆಕ್ಸ್ಟು ನ್ಯಾಷನಲ್ ಆ್ಯನಿಮಲ್ಸ್, ಮತ್ತು ರಾಷ್ಟ್ರೀಯ ಪ್ರಾಣಿಗಳ ಬಗ್ಗೆ ನೀವು ಓದ್ಕೋಬೇಕು. ಸೀಸನ್ಸ್ ನೋಡ್ಕೋಬೇಕು, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ, ಈ ರೀತಿಯ ಒಂದು ಸೀಸನ್ಸ್ಗಳನ್ನು ನೋಡ್ಕೋಬೇಕು. ಮತ್ತು ಫಸ್ಟ್ ಮೆನ್ ಆ್ಯಂಡ್ ವುಮೆನ್ ಟು ಡು ಸಮಥಿಂಗ್, ಮತ್ತು ಜಿಯೋಗ್ರಫಿ ರಿಲೆವೆಂಟ್ಸ್ ಕ್ವಶನ್ಸನ್ನು ನೋಡ್ಕೋಬೇಕು. ಜಿಯೋಗ್ರಫಿ, ಭೂಗೋಳಶಾಸ್ತ್ರಕ್ಕೆ ಒಂದು ಸಂಬಂಧಪಟ್ಟ ಟಾಪಿಕ್ಗಳನ್ನು ನೀವು ನೋಡ್ಕೋಬೇಕಾಗಿರ್ತದೆ. ಮತ್ತು ಸೋಷಲ್ ಪ್ರೋಗ್ರಾಮರ್ಸ್ ರಿಲೇಟೆಡ್ ಟು ದ ಸ್ಟೇಟ್, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ಸೋಷಲ್ ಪ್ರೋಗ್ರಾಮ್ಗಳು, ಸಾಮಾಜಿಕ ಒಂದು ಪ್ರೋಗ್ರಾಮ್ಗಳನ್ನು ನೀವು ನೋಡ್ಕೋಬೇಕಾಗುತ್ತದೆ. ಮತ್ತು ಹೈಯೆಸ್ಟ್ ಪೀಕ್ಸ್, ಮೌಂಟೇನ್ಸ್ ಆ್ಯಂಡ್ ಲೊಕೇಶನ್ಸ್, ಮತ್ತು ಅತಿ ದೊಡ್ಡ ಬೆಟ್ಟ, ಗುಡ್ಡ, ಈ ಥರ ಮೌಂಟೇನ್ಗಳನ್ನು, ಅತಿ ದೊಡ್ಡ ಬೆಟ್ಟ ಯಾವುದು, ಕರ್ನಾಟಕದ ಬೆಟ್ಟ ಯಾವುದು, ಭಾರತದ ಅತಿ ದೊಡ್ಡ ಬೆಟ್ಟ ಯಾವುದು, ಸಣ್ಣ ಬೆಟ್ಟ ಯಾವುದು, ಗಿರಿಗಳು ಕೇಳ್ತಾರೆ, ಶಿಖರಗಳು ಕೇಳ್ತಾರೆ. ಈ ರೀತಿಯ ಒಂದು ಸಬ್ಜೆಕ್ಟನ್ನು ಅವನು ಓದ್ಕೋಬೇಕು. ಮತ್ತು ಫುಡ್ ಗ್ರೈನ್ಸ್, ಆಹಾರದ ಪದ್ಧತಿಗಳನ್ನು ನೀವು ನೋಡ್ಕೋಬೇಕಾಗುತ್ತೆ. ಮತ್ತು ಪ್ಲಾನೆಟ್ಸ್ ಆ್ಯಂಡ್ ಇಂಪಾರ್ಟೆನ್ಸ್, ಗ್ರಹಗಳು ಮತ್ತು ಅವುಗಳ ಒಂದು ಮಹತ್ವವನ್ನು ನೀವು ಓದ್ಕೋಬೇಕು. ಮತ್ತು ನ್ಯಾಷನಲ್ ಅಂಥೆಮ್ಸ್, ಅಂದರೆ ರಾಷ್ಟ್ರೀಯ ಗೀತೆಗಳ ಬಗ್ಗೆ ನಿಮಗೆ ಅರಿವಿರಬೇಕು. ಯಾವುದು ರಾಷ್ಟ್ರೀಯ ಗೀತೆ ಅಂತೀವಿ, ಯಾವುದನ್ನು ನಾಡಗೀತೆ ಅಂತೀವಿ, ಈ ರೀತಿಯ ಒಂದು
ಎಲ್ಲ ಮಾಹಿತಿ ನಿಮಗೆ ಗೊತ್ತಿರಬೇಕು. ಮತ್ತು ಡಿಸರ್ಟ್ ಮತ್ತು ಮರುಭೂಮಿಗಳನ್ನು ನೀವು ಓದ್ಕೋಬೇಕು. ನೆಕ್ಸ್ಟು ಗೇಮ್ಸ್ ಆ್ಯಂಡ್ ಇವೆಂಟ್ಸ್ ರಿಲೇಟೆಡ್ ಟು ಇಟ್, ಮತ್ತು ಆಟ ಪಾಠಗಳ ಬಗ್ಗೆ ಯಾವುದೇ ಆಟ ಕೇಳ್ತಿರ್ಬೋದು. ಕಬಡ್ಡಿಯಲ್ಲಿ ಎಷ್ಟು ಜನ ಇರ್ತಾರೆ, ಖೋ ಖೋದಲ್ಲಿ ಎಷ್ಟು ಜನ ಇರ್ತಾರೆ, ಈ ಥರ ಒಂದು ರೀತಿ ಎಲ್ಲ ರೀತಿಯ ನೀವು ಮಾಹಿತಿಯನ್ನು ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟ ಸಿಲೆಬಸ್ಗಳು ಯಾವ ರೀತಿ, ಒಂದು ವಿಜ್ಞಾನದಲ್ಲಿ ಯಾವ ರೀತಿ ಕೇಳ್ತಾರೆ ಕ್ವಶನ್ಸ್ ಅಂತ ಇಲ್ಲಿ ಹೇಳ್ತಾ ಹೋಗ್ತೀನಿ. ಬೆನಿಫಿಟ್ಸ್ ಆಫ್ ಸ್ಪೋರ್ಟ್ಸ್, ಒಂದು ಕ್ರೀಡೆಯ ಒಂದು ಮಹತ್ವವನ್ನು ಕೇಳ್ತಾರೆ. ಅಂದರೆ ಕ್ರೀಡೆಯ ಬಗ್ಗೆ ಮಹತ್ವ ಆಗಲೇ ಹೇಳಿದಾಗೆ ಯಾವ ಕ್ರೀಡೆ ಆಡ್ತಾರೆ, ಈ ಕ್ರೀಡೆಯಲ್ಲಿ ಎಷ್ಟು ಜನ ಇರ್ತಾರೆ, ಕಬಡ್ಡಿಯಲ್ಲಿ ಎಷ್ಟು ಜನ ಇರ್ತಾರೆ, ಖೋ ಖೋದಲ್ಲಿ ಎಷ್ಟು ಜನ ಇರ್ತಾರೆ, ಕ್ರಿಕೆಟಲ್ಲಿ ಎಷ್ಟು ಜನ ಇರ್ತಾರೆ, ಈ ಥರ ಒಂದು ನೀವು ನೋಡ್ಕೊತಿರಬೇಕು. ಎವರೇಜಸ್ ಲೈಫ್ ಸ್ಪ್ಯಾನ್ಸ್ ವೇರಿಯಸ್ ಎನಿಮಲ್ಸ್, ಮತ್ತು ಎನಿಮಲ್ಸ್ ಬಗ್ಗೆ ನಿಮಗೆ ಅರಿವಿರಬೇಕು. ಯಾವ ಎನಿಮಲ್ಲು ಯಾವ ವಾಸಸ್ಥಾನದ ಬಗ್ಗೆ ವಾಸ ಮಾಡ್ತಾಯಿದೆ, ಮತ್ತು ಹುಲ್ಲುಗಾವಲು ವಾಸಿಸಲ್ದ ಒಂದು ಪ್ರಾಣಿಗಳು ಯಾವುವು, ಚಳಿಗಾಲ ಅಂತಂದರೆ ಹಿಮಾಲಯದ ಪರ್ವತದಲ್ಲಿ ವಾಸಿಸುವಂಥ ಪ್ರಾಣಿಗಳು ಯಾವುವು, ಈ ಥರ ಒಂದೊಂದು ಹ್ಯಾಬಿಟೇಟ್ನಲ್ಲಿ ಒಂದೊಂದು ರೀತಿಯ ಪ್ರಾಣಿಗಳು ವಾಸಿಸ್ತಿರ್ತವಲ್ಲ ಆ ವಾಸಸ್ಥಾನವನ್ನು ನೀವು ತಿಳ್ಕೊಂಡಿರಬೇಕು. ಮತ್ತು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಹಣ್ಣು ಮತ್ತು ತರಕಾರಿಗಳ ಬಗ್ಗೆ ನಿಮಗೆ ಅರಿವಿರಬೇಕು. ಮತ್ತು ಯಾವ ಒಂದು ಸಮಸ್ಯೆಗಳು ಯಾವ ಒಂದು ತರಕಾರಿನ ಬಳಸ್ತೀವಿ, ಈ ರೀತಿಯ ಒಂದು ಎಲ್ಲ ಮಾಹಿತಿಯನ್ನು ಇಟ್ಟುಕೊಂಡಿರಬೇಕು. ನೆಕ್ಸ್ಟು ಅಟ್ಮಾಸ್ಫಿಯರ್ ಆ್ಯಂಡ್ ಇಟ್ಸ್ ಕಂಪೋನೆಂಟ್ಸ್, ಮತ್ತು ವಾತಾವರಣ ಬಗ್ಗೆ ನಿಮಗೆ ತಿಳ್ಕೊಂಡಿರಬೇಕು. ನೆಕ್ಸ್ಟು ವಿಟಮಿನ್ಸ್ ಆ್ಯಂಡ್ ಫುಡ್ ಐಟಮ್ಸ್ ಕಂಟೈನಿಂಗ್ ದೆಮ್, ಅಂದರೆ ವಿಟಮಿನ್ಗಳ ಬಗ್ಗೆ ಅರಿವಿರಬೇಕು. ವಿಟಮಿನ್ ಎ ಅದಕ್ಕೆ ಯೂಸ್ ಮಾಡ್ತೀವಿ, ವಿಟಮಿನ್ ಬಿ ಅದಕ್ಕೆ ಯೂಸ್ ಮಾಡ್ತೀವಿ, ವಿಟಮಿನ್ ಸಿ ಅದಕ್ಕೆ ಯೂಸ್ ಮಾಡ್ತೀವಿ, ವಿಟಮಿನ್ ಸಿಲಿದ್ದ ಬರುವ ರೋಗಗಳು ಯಾವುವು, ವಿಟಮಿನ್ ಎಲಿದ್ದ ಬರುವ ರೋಗಗಳು ಯಾವುವು, ಈ ರೀತಿಯ ಎಲ್ಲ ಒಂದು ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕು. ನೆಕ್ಸ್ಟು ನ್ಯಾಚುರಲ್ ಫಿನಾಮಿನನ್ಸ್, ನೈಸರ್ಗಿಕ ಒಂದು ಬದಲಾವಣೆಗಳ ಬಗ್ಗೆ ನಿಮಗೆ ಅರಿವಿರಬೇಕು. ಫುಡ್ ಆ್ಯಂಡ್ ಇಂಪಾರ್ಟೆಂಟ್, ಆಹಾರ ಮತ್ತು ಸರಪಳಿಗಳ ಬಗ್ಗೆ, ಮತ್ತು ಆಗಲೇ ಹೇಳಿದಂಗೆ ಪ್ಲಾನೆಟ್ಸ್ ಆ್ಯಂಡ್ ಇಂಪಾರ್ಟೆನ್ಸ್, ಗ್ರಹಗಳ ಬಗ್ಗೆ ತಿಳ್ಕೊಂಡಿರಬೇಕು. ಬೇಸಿಕ್ ಮಾಲಿಕ್ಯುಲರ್ ಫಾರ್ಮುಲಾಸ್, ಇದು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಥ ನಿಮಗೆ ಬರುವ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಥ ಫಾರ್ಮುಲಾಸ್ ಇರ್ತಾವಲ್ಲ, ಮಾಲಿಕ್ಯುಲರ್ ಫಾರ್ಮುಲಾ, ಈ ಥರ ಎಲ್ಲ ಕೇಳ್ತಾರೆ, ಅದರ ಬಗ್ಗೆ ನೀವು ನೋಡ್ತಿರಬೇಕು. ನೆಕ್ಸ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜೀಸ್, ಶಕ್ತಿಯ ಒಂದು ಆಕಾರಗಳು ಮತ್ತು ವಿಧಗಳು. ಕನ್ನಡದಲ್ಲಿ ಶಕ್ತಿ ಅಂತ ಕೇಳ್ತೀವಿ, ಎನರ್ಜಿ ಅಂತಂದರೆ ಶಕ್ತಿಯ ಒಂದು ವಿಧಗಳು, ಎನರ್ಜಿ, ಈ ಥರ ಶಕ್ತಿಯ ಬಗ್ಗೆ ನೀವು ಪಾಠದ ಬಗ್ಗೆ ತಿಳ್ಕೊಂಡಿರಬೇಕು. ಬೇಸಿಕ್ ಅನಾಟಮಿ ಆಫ್ ದ ವುಮೆನ್ ಬಾಡಿ ಆ್ಯಂಡ್ ಇಟ್ಸ್ ಕಂಪೋನೆಂಟ್ಸ್, ಮತ್ತು ಮಾನವನ ಅಂಗಾಂಗಗಳ ಬಗ್ಗೆ ಗೊತ್ತಿರಬೇಕು ಮತ್ತು ಅದರ ಕಂಪೋನೆಂಟ್ಸ್ ಬಗ್ಗೆ ಗೊತ್ತಿರಬೇಕು. ರಿನ್ಯೂವೇಬಲ್ ಆ್ಯಂಡ್ ನಾನ್ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ, ಅಂದರೆ ಕನ್ನಡದಲ್ಲಿ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಒಂದು ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಳ್ಬೇಕು. ಯಾವ್ಯಾವು ನಾವು ಮರುತ್ಪಾದನೆ ಮಾಡ್ತೀವಿ ಅಥವಾ ಮರುತ್ಪಾದನೆ ಆಗಲಾರ್ದಂಥ ವಸ್ತುಗಳು ಯಾವುವು, ಈ ಥರ ಒಂದು ನೀವು ತಿಳ್ಕೋಬೇಕು. ಮತ್ತು ಫ್ಯಾಮಿಲಿ ಟ್ರೀಸ್ ಆ್ಯಂಡ್ ಸಿಂಬಲ್ಸ್ ಇನ್ಕ್ಲೂಡೆಡ್ ದೆಮ್, ಫ್ಯಾಮಿಲಿ ಟ್ರೀಸ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಥಮೆಟಿಕ್ ಟಾಪಿಕ್ಸ್. ಮ್ಯಾಥ್ಸ್ನಲ್ಲಿ ಗಣಿತದ ಬಗ್ಗೆ ಒಂದು ಸಿಲೆಬಸ್ನಲ್ಲಿ ಕೇಳ್ತಕ್ಕಂಥ ಒಂದು ಟಾಪಿಕ್ಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಬೇಸಿಕ್ ಕಾನ್ಸೆಪ್ಟ್ ಆ್ಯಂಡ್ ಸರ್ಕಲ್ಸ್, ವೃತ್ತಗಳ ಬಗ್ಗೆ ಮತ್ತು ವೃತ್ತಗಳ ಪರಿಕಲ್ಪನೆಗಳು, ಈ ರೀತಿಯ ಒಂದು ವೃತ್ತಗಳ ಬಗ್ಗೆ ನೀವು ಓದ್ಕೊಂಡಿರಬೇಕು. ಕೆಜಿಸ್ ಟು ಗ್ರಾಮ್ಸ್, ಮಿಲಿಗ್ರಾಮ್ಸ್ ಆ್ಯಂಡ್ ವೈಸ ಕೆಜಿಲಿದ್ದ ಗ್ರಾಮ್ಗೆ ಕನ್ವರ್ಟ್ ಮಾಡೋದು ಮತ್ತು ಗ್ರಾಮ್ಲಿದ್ದ ಕೆಜಿಗೆ ಕನ್ವರ್ಟ್ ಮಾಡೋ ಒಂದು ವಿಧಾನವನ್ನು ನೀವು ತಿಳ್ಕೊಂಡಿರಬೇಕು. ಕ್ವಶನ್ಸ್ ಆ್ಯಂಡ್ ಕ್ಯೂಬ್ಸ್, ಮತ್ತು ಚೌಕಗಳ ಬಗ್ಗೆ ಕೇಳ್ತಾರೆ. ಮಲ್ಟಿಪ್ಲಿಕೇಶನ್, ಗುಣಾಕಾರ, ಎಡಿಷನ್, ಸಂಕಲನ, ಸಬ್ಸ್ಟ್ರಾಕ್ಷನ್, ಡಿವೈಡ್, ಭಾಗಾಕಾರ, ಮತ್ತು ಪೆರಿಮೀಟರ್, ಡಯಾಮೀಟರ್ ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ವೇರಿಯಸ್ ಆಬ್ಜೆಕ್ಟ್ಸ್, ಇದರ ಬಗ್ಗೆ ತಿಳ್ಕೊಂಡಿರಬೇಕು. ಮತ್ತು ಕಿಲೋಮೀಟರ್ಸ್ ಟು ಮೀಟರ್ ಆ್ಯಂಡ್ ವೈಸ ಕಿಲೋಮೀಟರ್ಲಿಂದ ಮೀಟರ್ಗೆ ಮತ್ತು ಮೀಟರ್ಲಿಂದ ಕಿಲೋಮೀಟರ್ಗೆ ಯಾವುದೇ ರೀತಿ ನಾವು ಕನ್ವರ್ಟ್ ಮಾಡೋದಂತ ತಿಳ್ಕೊಂಡಿರಬೇಕು. ನೆಕ್ಸ್ಟು ಕೋಶಂಟ್ ಆಫ್ ನಂಬರ್ ಮತ್ತು ಫ್ರ್ಯಾಕ್ಷನ್ಸ್, ಆ್ಯಂಗಲ್ಸ್ ಆಫ್ ಆ್ಯನ್ ಆಬ್ಜೆಕ್ಟ್, ಮತ್ತು ಡೆಸಿಮಲ್ ನಂಬರ್ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟು ನಂಬರ್ ಆಫ್ ಸಿರೀಸು ಮತ್ತು ನೇಮ್ಸ್ ಆಫ್ ವೇರಿಯಸ್ ಶೇಪ್ಸ್, ಯಾವುದಕ್ಕೆ ನಾವು ಚೌಕ ಅಂತೀವಿ, ಯಾವುದಕ್ಕೆ ನಾವು
ವೃತ್ತ ಅಂತೀವಿ, ಯಾವುದಕ್ಕೆ ನಾವು ತ್ರಿಭುಜ ಅಂತೀವಿ, ಈ ರೀತಿಯೆಲ್ಲ ಗೊತ್ತಿರಬೇಕಾಗುತ್ತೆ. ಸೊ ಇಷ್ಟು ಈ ಒಂದು ಟಾಪಿಕ್ಸ್ಗಳ ಬಗ್ಗೆ ನೀವು ಇಂಪಾರ್ಟೆಂಟಾಗಿ ಓದ್ಕೊಳ್ಳೇಬೇಕು. ಈ ಎಲ್ಲ ಒಂದು ಟಾಪಿಕ್ ಮೇಲೆ ಕ್ವಶನ್ ಅರೈಸ್ ಆಗುವ ಚಾನ್ಸ್ ಇದ್ದೇ ಇರ್ತದೆ. ಸೊ ಹಾಗಾಗಿ ನೀವೇನು ಓದ್ತಾ ಇದ್ದೀರಲ್ಲ ಅದೇ ಒಂದು ಓದೋ ಸಲುವಾಗಿ ನೀವು ಈ ರೀತಿಯ ಒಂದು ಟಾಪಿಕ್ಗಳನ್ನು ಲಿಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸೇವ್ ಮಾಡ್ಕೊಂಡು ಬೇಕಾದ್ರೆ ಆಮೇಲೆ ಒಂದು ಲಿಸ್ಟ್ನಲ್ಲಿ ಬರ್ಕೊಂಡು ಅದೇ ಒಂದು ಸೀರೀಸ್ನಲ್ಲಿ ನೀವು ಡೈಲಿ ಒಂದೊಂದು ಟಾಪಿಕ್ಗಳ ಬಗ್ಗೆ ನೀವು ಸ್ಟಡಿನ ಮಾಡ್ತಾ ಹೋದರೆ ಮುಂಬರೋ ಒಂದು ತಿಂಗಳಲ್ಲಿ ಅಂದರೆ ಫೆಬ್ರವರಿಯಲ್ಲಿ ನಿಮ್ಮದೇನು ಟೆಸ್ಟಿದ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ಲ ಆ ಒಂದು ಅವಧಿ ಒಳಗೆ ನೀವು ಇಷ್ಟೆಲ್ಲ ಟಾಪಿಕ್ಗಳನ್ನು ಕವರ್ ಮಾಡಲೇಬೇಕಾಗುತ್ತೆ. ಸೊ ಈ ಒಂದು ಟಾಪಿಕ್ಗಳ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದೊಂದೇ ವಿಡಿಯೋನ ಒಂದೊಂದು ಟಾಪಿಕ್ ಮೇಲೆ ಮಾಡ್ತಾ ಹೋಗ್ತೀನಿ ನೀವು. ಸೊ ಹಾಗಾಗಿ ಏನು ಮಾಡೋಕೆ ನೀವು ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ಒಂದು ವಿಡಿಯೋಗಳನ್ನು ಅಂದರೆ ಮೊರಾರ್ಜಿಗೆ ಸಂಬಂಧಪಟ್ಟ ನಾನು ವಿಡಿಯೋಗಳನ್ನು ಹಾಕ್ತೀನಿ. ಕನ್ನಡ, ಇಂಗ್ಲೀಷು, ಮತ್ತು ವಿಜ್ಞಾನ, ಮ್ಯಾಥ್ಸ್ ಬಗ್ಗೆ ಯಾವ್ಯಾವ ಇಷ್ಟು ವರ್ಷದಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಗಳಿದ್ದಾವೆ ಆ ಒಂದು ಕ್ವಶನ್ಗಳನ್ನು ವಿವರಣೆ ಸಹಿತ ಆನ್ಸರ್ಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎಕ್ಸಾಮಲ್ಲಿ ಯಾವುದೇ ರೀತಿಯ ಒಂದು ಭಯ ಇಲ್ಲಾರದೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ನೀವು ಯಾವ ಕ್ವಶನ್ಗೆ ಯಾವ ಆನ್ಸರ್ ಬೇಕಂತ ಅಲ್ಲೇ ಇರ್ತದೆ. ಒಂದು ಕ್ವಶನ್ಗೆ 4 ಆನ್ಸರ್ಗಳನ್ನು ಕೊಟ್ಟಿರ್ತಾರೆ. ಎಲ್ಲ ಆನ್ಸರ್ಗಳು ನಮಗೆ ಸೇಮ್ ರೀತಿಯಲ್ಲಿ ತೋರಿಸ್ತಿರ್ತವೆ. ಸೊ ಹಾಗಾಗಿ ನಾವು ಯಾವುದು ಒಂದು ಎಕ್ಸಾಕ್ಟ್ ಆನ್ಸರನ್ನು ನಾವಲ್ಲಿ ಚೂಸ್ ಮಾಡ್ಕೋಬೇಕಿರ್ತದೆ. ಸೊ ಹಾಗಾಗಿ ಯಾವುದೇ ರೀತಿಯ ಭಯದ ವಾತಾವರಣದಲ್ಲಿ ಇರಬಾರ್ದು. ಸೊ ಹಾಗಾಗಿ ನೀವೇನು ಮಾಡಬೇಕು, ಇವಾಗಲಿದ್ದಾನೆ ಓದೋಕ್ಕೆ ರೆಡಿ ಮಾಡ್ತಿರಬೇಕು. ಕೋಚಿಂಗ್ ಓದೋ ವಿದ್ಯಾರ್ಥಿಗಳು ಏನು ಮಾಡಿದರೆ ನೀವು ಅಲ್ಲಿ ಕಲಿಸ್ತಕ್ಕಂಥ ಪಾಠಗಳ ಬಗ್ಗೆ ನೀವು ಮತ್ತೆ ನೀವು ರಿಪೀಟ್ ಓದಲೇಬೇಕು. ಅಲ್ಲಿ ಕಲ್ತೀವಿ ಇಲ್ಲಿ ಬಿಟ್ಟರೆ ಆಯ್ತು ಬಿಡು ಅಂತಂದುಬಿಟ್ರೆ ಎಕ್ಸಾಮ್ನಲ್ಲಿ ತೊಂದರೆ ಅನುಭವಿಸೋರು ನೀವೇ. ಸೊ ಹಾಗಾಗಿ ಏನು ಮಾಡಬೇಕು, ಹಿಂದಿನಿಂದಲೇ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಂಪಾರ್ಟೆಂಟ್ ಬುಕ್ಸ್ಗಳನ್ನು ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಏನು ಓದಿರ್ತೀರಲ್ಲ 2-3 ಸಲ ಬರೆದು ತೆಗಿರಿ. ಹಾಗಾದರೆ ನೀವು ನೆಕ್ಸ್ಟ್ ಸಕ್ಸಸ್ಸನ್ನು ಕಾಣೋಕ್ಕೆ ಸಾಧ್ಯ. ಸೊ ಇಷ್ಟು ಟಾಪಿಕ್ಗಳ ಬಗ್ಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದೇ ಟಾಪಿಕ್ಗಳ ಬಗ್ಗೆ ಒಂದೊಂದೇ ವಿಷಯದ ಬಗ್ಗೆ ನಾನು ಅತಿ ಹೆಚ್ಚು ಕ್ವಶನ್ಗಳು ಅರೈಸ್ ಆಗಿದ್ದನ್ನು ತೆಗೆದು ನಿಮಗೆ ವಿವರಣೆ ಸಹಿತ ಆನ್ಸರನ್ನು ಹೇಳ್ತೀನಿ. ಆ ಒಂದು ಕ್ವಶನ್ಗಳನ್ನು ಸಹ ನೀವು ನೋಟ್ಸ್ ಮಾಡ್ಕೊಳ್ಬೋದು. ಅವು ನೆಕ್ಸ್ಟ್ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಸೊ ಇಷ್ಟು ಮೊರಾರ್ಜಿ ದೇಸಾಯಿ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟ ಸಿಲೆಬಸ್ ಮತ್ತು ಯಾವ ರೀತಿಯ ಅಂಕ ಇರ್ತವೆ, ಯಾವ ರೀತಿಯ ಕ್ವಶನ್ ಇರ್ತವೆ, ಎಷ್ಟು ಕ್ವಶನ್ಗಳಿಗೆ ಎಷ್ಟು ಅಂಕಗಳು, ಈ ರೀತಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮುಂದೆ ಬರುವ ವಿಡಿಯೋಗಳನ್ನು ನೀವು ನೋಡ್ತಾ ಆರಾಮಾಗಿ ಮೊರಾರ್ಜಿ ಎಕ್ಸಾಮನ್ನು ಪಾಸ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.